ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಸುಹಾಸ್ ಪಾಟೀಲ್ ಜರ್ಮನಿಯಿಂದ ಮಾತಾಡ್ತಾ ಇರೋದು. ನಾನು ಜರ್ಮನಿಯೊಳಗೆ 3 ವರ್ಷದಿಂದ ಆ್ಯಸ್ ಎ ಫ್ಲೀಗ ಫಾಕ್ ಕ್ರಾಫ್ಟಾಗಿ ಕೆಲಸ ಮಾಡತ್ತೀನಿ. ಇವತ್ತಿನ ವಿಡಿಯೋದೊಳಗೆ ನಾನು ಒಂದು ಭಾಳ ಇಂಪಾರ್ಟೆಂಟ್ ಥಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇದು ನೀವು ಆ್ಯಸ್ ಎ ಕಾಮನ್ ಪರ್ಸನ್ ಆಗಿ ಜರ್ಮನಿಯೊಳಗೆ ಇರ್ಬೋದು, ಮತ್ತು ಆ್ಯಸ್ ಎ ಫ್ಲೀಗ ಫಾಕ್ ಕ್ರಾಫ್ಟ್ ರಿಜಿಸ್ಟರ್ ನರ್ಸ್ ಆಗಿರ್ಬೋದು, ಆ್ಯಸ್ ಎ ಮೆಡಿಕಲ್ ಫೀಲ್ಡ್ ಜರ್ಮನಿಯೊಳಗೆ ಯಾರು ಆನೇರ್ಕೆನಂಗೆ ಎಕ್ಸಾಮಿಗೆ ಹೊಂಟಿರಲ್ಲ. ಎಕ್ಸಾಮ್ನಾಗೂ ನಿಮಗೆ ಇದನ್ನು ಕ್ವಶನ್ ನಿಮ್ಗೆ ಕೇಳ್ಬೋದು. ಅದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಈ ವಿಷಯ ನಿಮಗೆ ಗೊತ್ತಿರಲೇಬೇಕು ಇದರದ್ದು ಡಿಫ್ರೆನ್ಸ್ ಏನಂತ. ಅದೇನಂತ ಇವತ್ತಿನ ವಿಡಿಯೋದೊಳಗೆ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಇದನ್ನು ವಿಡಿಯೋ ಸೇವ್ ಮಾಡ್ಕೋರಿ. ಇದನ್ನು ನಿಮಗೆ ಸೇವ್ ಮಾಡಿ ಇಟ್ಕೋರಿ, ಯಾಕಂದರೆ ವಿಡಿಯೋ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ನಾನು ನಿಮಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ಒಂದು ಟಾಪಿಕ್ ಎದ್ರ ಬಗ್ಗೆಪ್ಪ ಅಂತಂದ್ರೆ ಡಾಕ್ಟರ್ಸ್. ಜರ್ಮನಿ ಒಳಗೆ ನಿಮ್ಗೆ 3 ಟೈಪ್ಸ್ ಆಫ್ ಡಾಕ್ಟರ್ಸ್ ಇರ್ತಾರೆ. ಲೈಕ್ ಹೌಸ್ ಆರ್ಟ್ಸ್ ಅಂದ್ರೆ ಫ್ಯಾಮಿಲಿ ಡಾಕ್ಟರ. ನೆಕ್ಸ್ಟ್ ಕಾಫಾ ವಾರ್ಡ್ಸ್ ಮೀನಿಂಗ್ ಏನಪ್ಪ ಅಂತಂದ್ರೆ ಕಾಸನ್ ಆರ್ಟ್ಲಿಷರ್ ಬೆರೈಟ್ಶಾಫ್ ಡೀನ್ಸ್ಟ್ ಅಂತ. ಇನ್ನೊಂದು ನೋಟ್ ಆರ್ಟ್ಸ್ ಅಂತಂದ್ರೆ ಎಮರ್ಜೆನ್ಸಿ ಡಾಕ್ಟರ್. ಈ 3 ಟೈಪ್ಸ್ ಆಫ್ ಡಾಕ್ಟರ್ಸ್ದು ನಿಮ್ಗೆ ಡಿಫರೆನ್ಸ ಮತ್ತು ಯಾವ ಸಿಚುವೇಶನ್ ಒಳಗೆ ನೀವು ಯಾರಿಗೆ ಕಾಲ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆ್ಯಸ್ ಎ ಕಾಮನ್ ಪರ್ಸನ್ ಆಗಿನೂ ಮತ್ತು ಆ್ಯಸ್ ಎ ನರ್ಸ್ ಆಗಿಂತೂ ನಿಮಗೆ ಭಾಳ ಭಾಳ ಇಂಪಾರ್ಟೆಂಟ. ಈ ವಿಷಯ ನಿಮಗೆ ಗೊತ್ತೇ ಇರಬೇಕು. ಅದು ಏನಂತ ನಿಮಗೆ ಈ ವಿಡಿಯೋಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಫುಲ್ ನೋಡ್ರಿ ತಪ್ಪದೆ, ಮತ್ತು ಆಲ್ಮೋಸ್ಟ್ ಈ ವಿಡಿಯೋನ ಶೇರ್ ಮತ್ತು ಸೇವ್ ಮಾಡ್ಕೊರಿ. ಫಸ್ಟ್ ಒನ್ ಹೌಸ್ ಆರ್ಟ್ಸ್. ನಿಮಗೆ ಹೌಸ್ ಆರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೌಸ್ ಆರ್ಟ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಲೈಕ್ ಫ್ಯಾಮಿಲಿ ಡಾಕ್ಟರ್ಸ್ ಇವರು. ಈಗ ನೀವು ಒಂದು ಏರಿಯಾ ಒಳಗೆ ಅದಾರೆ ಅಂತ ತಿಳ್ಕೊರಿ. ಆ ಏರಿಯಾ ಒಳಗೆ ನಿಯರ್ ಒಂದು ಹೌಸ್ ಆರ್ಟ್ಸ್ ಅಂತ ಇರ್ತಾರೆ. ನೀವು ಅಲ್ಲಿ ಹೋಗಿ ಅನ್ಮೆಲ್ಡರ್ ಮಾಡಿ ರಿಜಿಸ್ಟರ್ ಮಾಡಬೇಕು. ಅವ್ರು ನಿಮ್ಮ ಹೌಸ್ ಆರ್ಟ್ಸ್ ಆಗಿರ್ತಾರೆ. ಹೌಸ್ ಆರ್ಟ್ಸ್ ಹೆಂಗೆ ವರ್ಕ್ ಆಗತ್ತಪ್ಪ ಅಂತಂದ್ರೆ ಇದು ಹೌಸ್ ಆರ್ಟ್ಸ್ ಟೈಮಿಂಗ್ ಹೆಂಗಿರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ ಇರುತ್ತೆ, ಮತ್ತು ಮಂಡೇ ಟು ಫ್ರೈಡೇ ಅಷ್ಟು ವರ್ಕ್ ಮಾಡ್ತಾರೆ ಹೌಸ್ ಆರ್ಟ್ಸ್ ಆಲ್ ಓವರ್ ಜರ್ಮನ್ ಆಗಿರ್ಬೋದು. ನಿಮಗೇನಾದರೂ ನಾರ್ಮಲಾಗಿ ಆರಾಮಿಲ್ಲ ಅಂತಂದ್ರೆ ನೀವೇನಾದರೂ ಅಪಾಯಿಂಟ್ಮೆಂಟ್ ತೊಗೊಂಡು ಹೌಸ್ ಆರ್ಟ್ಸ್ ಕಡೆ ಹೋಗ್ಬೇಕು. ಇವರು ಮಾರ್ನಿಂಗ್ ಟು ಈವ್ನಿಂಗ ಮತ್ತು ಮಂಡೇ ಟು ಫ್ರೈಡೇ ಅಷ್ಟೇ ಇವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಅವಾಗ ನೀವು ಇನ್ ಬಿಟ್ವೀನ್ ಈ ಟೈಮ್ ಒಳಗೆ ನಿಮಗೇನಾದರೂ ನಾರ್ಮಲ್ ನಿಮ್ಗೆ ಆರಾಮಿಲ್ಲ ಅಂತಂದ್ರೆ ನೀವು ಇವ್ರ ಕಡೆ ಹೋಗ್ಬೋದು ಹೌಸ್ ಆರ್ಟ್ಸ್ ಕಡೆ. ಇದು ಹೌಸ್ ಆರ್ಟ್ಸ್ ಆತ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಏನು ಹೇಳ್ತೀನಪ್ಪ ಅಂತಂದ್ರೆ, ಈಗ ಜಸ್ಟ್ ಯೋಚನೆ ಮಾಡಿರಿ. ಈಗ ನಿಮಗೆ ನೈಟ್ ನಿಮ್ಗೆ ಏನಾರ ಪ್ರಾಬ್ಲಮ್ ಆಯಿತು, ಇಲ್ಲ ಅಂತಂದ್ರೆ ವೀಕೆಂಡ್ ಏನಾರ ಪ್ರಾಬ್ಲಮ್ ಆಯಿತು. ನಾನು ಹೇಳಿದೆ ಹೌಸ್ ಆರ್ಟ್ಸ್ ನಿಮಗೆ ಮಂಡೇ ಟು ಫ್ರೈಡೇ ಕೆಲಸ ಮಾಡ್ತಾರೆ ಮತ್ತು ಮಾರ್ನಿಂಗ್ ಟು ಈವ್ನಿಂಗ್. ನೈಟ್ ಏನಾದರೂ ಆದ್ರೆ ಮತ್ತು ವೀಕೆಂಡ್ ಏನಾದ್ರು ಆದ್ರೆ ನೀವು ಯಾರು ಕಾಲ್ ಮಾಡ್ತೀರಿ? ಅವಾಗ ನಿಮಗೆ 2 ಆಪ್ಷನ್ ಇರ್ತಾವೆ. ಒಂದು ಕಾಫಾ ವಾರ್ಡ್ಸ್ ಅಂದ್ರೆ ಆಗಲೇ ಹೇಳಿದ್ರಲ್ಲ ನಿಮಗೆ ಕಾಫಾ ವಾರ್ಡ್ಸ, ಮತ್ತು ಇನ್ನೊಂದು ಆಪ್ಷನ್ ಇರುತ್ತೆ ನಿಮಗೆ ನೋಟ್ ಆರ್ಟ್ಸ್. ಇವು 2 ಆಪ್ಷನ್ ಇರ್ತಾವೆ. ಕಾಫಾ ಆರ್ಟ್ಸ್ ನಂಬರ್ ಏನಪ್ಪ ಅಂತಂದ್ರೆ 116117 ಅಂದರೆ 2 ಬೇರೆ ಬೇರೆಲ್ಲ 2 ಕೂಡ ಇರ್ತಾವೆ. ನೋಟ್ ಆರ್ಟ್ಸ್ ನಂಬರ್ ಯಾವತ್ತಪ್ಪ ಅಂತಂದ್ರೆ 112. ನಿಮಗಿರೋ ಆಪ್ಷನ್ ಯಾವಪ್ಪ ಅಂತಂದರೆ ಕಾಫಾ ವಾರ್ಡ್ಸ, ನೋಟ್ ಆರ್ಟ್ಸ. ನಿಮಗೆ ಈಗ ನೈಟ್ ಆಗಲಿ ಮತ್ತು ವೀಕೆಂಡ್ಸಲ್ಲಿ ನಿಮಗೇನಾದರೂ ಆರಾಮಿಲ್ಲ, ಏನಾರ ಕ್ರಿಟಿಕಲ್ ಸಿಚುವೇಶನ್ ಇತ್ತು, ಅವಾಗ ನೀವು ಯಾರಿಗೆ ಕಾಲ್ ಮಾಡಬೇಕು? ಅದನ್ನೆಲ್ಲ ನಿಮಗೀಗ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದು ಕಾಫಾ ವಾರ್ಡ್ಸ್ ಇದು ಹೆಂಗೆ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ, ಈಗ ಹೌಸ್ ಆರ್ಟ್ಸ್ ಹೇಳಿದಿಲ್ಲ ನಾನು ಮಾರ್ನಿಂಗ್ ಟು ಈವ್ನಿಂಗ ಮತ್ತು ಟಿಲ್ ಫ್ರೈಡೇ, ಮಂಡೇ ಟು ಫ್ರೈಡೇ ಅವ್ರು ಕೆಲಸ ಮಾಡ್ತಾರೆ. ಇದು ಕಾಫಾ ವಾರ್ಡ್ಸ್ ಇವ್ರು ಲೈಕ್ ಔಟ್ ಆಫ್ ಟೈಮ್ ಅವರ್ಸ್ ಅಂತಂದ್ರೆ ಲೈಕ್ ಇದು ಮಂಡೇ ಟು ಫ್ರೈಡೇ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಬಿಟ್ಟು ನಿಮಗೆ ನೈಟ್ ಏನಾದರೂ ಆದ್ರೆ, ಮತ್ತು ವೀಕೆಂಡ್ ಆಗಿರ್ಬೋದು ನಿಮಗೆ ನೈಟ್ ಏನಾದರೂ ಆದ್ರೆ ಮತ್ತು ನಿಮ್ಮ ಸಿಚುವೇಶನ್ನ ಕ್ರಿಟಿಕಲ್ ಸಿಚುವೇಶನ್ನ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ವಾಮಿಟಿಂಗ್ ಆಗಿರ್ಬೋದು, ಫೀವರ್ ಆಗಿರ್ಬೋದು, ಮತ್ತು ಪೇನ್ ಆಗಿರ್ಬೋದು. ಇಂಥ ಕಂಡೀಷನ್ ಒಳಗೆ ನೀವು ಫಾರ್ ಎಕ್ಸಾಂಪಲ್ ಹೇಳತ್ತ ನಾನು. ಇವು ಯಾವ ಕ್ರಿಟಿಕಲ್ ಸಿಚುವೇಶನ್ ಅಲ್ಲ. ಲೈಕ್ ನಿಮಗೆ ಪೇನ್ ಇರುತ್ತೆ, ನಾರ್ಮಲ್ ಆಗಿ ನಿಮಗೆ ಆರಾಮಿರಲ್ಲ, ಈ ಥರ ಆಗುತ್ತೆ. ಈ ಸಿಚುವೇಶನ್ ಒಳಗೆ ನೀವು ಕಾಫಾ ವಾರ್ಡ್ಸ್ಗೆ ಕಾಲ್ ಮಾಡಬೇಕು 116117. ಇವ್ರು ಸಮ್ ಟೈಮ್ಸ್ ನೀವು ಕಾಲ್ ಮಾಡಿದ್ರೆ ನಿಮಗೆ ಅವ್ರ ಫೋನ್ ಒಳಗೂ ಹೇಳ್ಬೋದು ನೀವು ಏನು ಮಾಡ್ಬೇಕಂತ. ಇಲ್ಲ ಅಂತಂದ್ರೆ ಅವ್ರು ನಿಮಗೆ ಮನೆಗೆ ಬಂದು ವಿಸಿಟ್ ಮಾಡ್ತಾರೆ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಜಸ್ಟ್ ನಿಮ್ಮ ಕಡೆ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇದ್ದರೆ ಸಾಕು, ಇವ್ರು ನಿಮ್ಮ ಮನೆಗೆ ಬಂದರೂ ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ಯಾಬ್ಲೆಟ್ ಅದು ಕೊಡ್ತಾರೆ. ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಅನ್ನೋದು ಫೋನ್ ಒಳಗೂ ಹೇಳ್ತಾರೆ. ಐ ಹೋಪ್ ನಿಮಗೆ ಯಾವಾಗ ಕಾಫಾ ವಾರ್ಡ್ಸ್ ಕಾಲ್ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೋಟ್ ಆರ್ಟ್ಸ್ ಅಂತಂದ್ರೆ ಎಮರ್ಜೆನ್ಸಿ. ಈಗ ನೀವು ಸ್ಟಮಕ್ ಪೇನ್ ಮತ್ತು ಫೀವರಿಗೆ ನೋಟ್ ಆರ್ಟ್ಸಿಗೆ ಕಾಲ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನೀವು ಆ್ಯಸ್ ಎ ಕಾಮನ್ ಪರ್ಸನ್ ಆಗಿರ್ಬೋದು, ಇಲ್ಲಿ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಇಲ್ಲಿ ಸಿಚುವೇಶನ್ ಅನಲೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ನೋಟ್ ಆರ್ಟ್ಸ್ಗೆ ಯಾವಾಗ ಕಾಲ್ ಮಾಡಬೇಕಂತಂದ್ರೆ ಲೈಕ್ ಇದು ಕ್ರಿಟಿಕಲ್ ಸಿಚುವೇಶನ್ ಆಗಿರ್ಬೇಕು. ಲೈಕ್ ನಿಮ್ದು ಚೆಸ್ಟ್ ಪೇನ್ ಆಗಿರ್ಬೋದು, ಮತ್ತು ಸಿವಿಯರ್ ಬ್ಲೀಡಿಂಗ್ ಆಗಿರ್ಬೋದು, ಮತ್ತು ನಿಮಗೇನಾದರೂ ಉಸಿರಾಟ ತೊಂದರೆ ಆಗಿರ್ಬೋದು. ಅದು ನಿಮಗೆ ಕ್ರಿಟಿಕಲ್ ಸಿಚುವೇಶನ್ ಇರ್ಬೇಕು. ಅಂದಾಗ ನೀವು ನೋಟ್ ಆರ್ಟ್ಸ್ ಅಂದರೆ 112ಗೆ ಕಾಲ್ ಮಾಡಬೇಕು.
ಸೊ ವಿತಿನ್ 5 to 10 ಮಿನಿಟ್ಸ್ ಒಳಗೆ ಬಂದು ನಿಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಇವು 3 ಏನು ಟೈಪ್ ಆಫ್ ಡಾಕ್ಟರ್ಸ್ ಅದಾರಲ್ಲ, ಇದ್ರ ಡಿಫ್ರೆನ್ಸ್ ನಿಮಗೆ ಎಸ್ಪೆಷಲಿ ವರ್ಕಿಂಗ್ ಪ್ಲೇಸ್ ಒಳಗೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಎ ರಿಜಿಸ್ಟರ್ಡ್ ನರ್ಸ್ ಆಗಿ, ಆ್ಯಸ್ ಎ ಫ್ಲೀಗ್ ಫಾಕ್ರಾಫ್ಟ್ ಆಗಿ ನೀವೇನು ಕೆಲಸ ಮಾಡ್ತಾರಲ್ಲ, ಸೊ ಅಲ್ಲಿ ನೀವೇ ಡಿಸಿಷನ್ ಮೇಕರ್ ಆಗಿರ್ತೀರಿ. ಸೊ ಅಲ್ಲಿ ನೀವೇ ಡಿಸಿಷನ್ ತೊಗೋಬೇಕು, ನೀವೇ ಪೇಷಂಟದ ಸಿಚುವೇಶನನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕು. ಈಗ ನೀವು ರೂಮ್ ಒಳಗೆ ಏನೋ ನಿಮಗೆ ಆಕತ್ತೆ, ನೀವು ಕಾಲ್ ಮಾಡ್ತೀರಿ, ಓಕೆ, ಬಟ್ ಪೇಷಂಟ್ ಸಿಚುವೇಶನ್ ಅನಲೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಈಗ ನೀವು ಪೇಷಂಟಿಗೆ ಫೀವರ್ ಐತಿ, ವಾಮಿಟಿಂಗ್ ಐತಿ, ನೀವು ಹಾಗಾಗಿ ಅಂದ್ರೆ ಎಮರ್ಜೆನ್ಸಿ ಡಾಕ್ಟರ್ ಕಾಲ್ ಮಾಡೋಕ್ಕಾಗಲ್ಲ ನೀವು. ಸೊ ಇಟ್ ಈಸ್ ಜಸ್ಟ್ ಕಾಮನ್ ಸೆನ್ಸ್. ನೀವು ಕಾಫಾ ವಾರ್ಡ್ಸ್ ಇಲ್ಲ ಅಂತಂದ್ರೆ ಹೌಸ್ ಆರ್ಟ್ಸ್ ಅವೈಲೇಬಲ್ ಇದ್ರೆ ನೀವು ಅವ್ರಿಗೆ ಕಾಲ್ ಮಾಡ್ಬೋದು. ಹಾಗಾಗಿ ಈ ಮೂರದು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು, ಮತ್ತು ಯಾವಾಗ ಯಾರಿಗೆ ಕಾಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಸೊ ಐ ಹೋಪ್ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೀನಿ. ಮತ್ತು ನಿಮಗೆ ಏನಾದರೂ ಇನ್ನೂ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ನಾನು ಅದ್ರ ಬಗ್ಗೆ ಮುಂದಿನ ವೀಡಿಯೋದೊಳಗೆ ವೀಡಿಯೋ ಮಾಡಿ ಹಾಕ್ತೀನಿ. ಇನ್ನೂ ಇದೇ ಥರ ವೀಡಿಯೋಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿರಿ, ಮತ್ತು ನನ್ನ ಯೂಟ್ಯೂಬ್ ಒಳಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.